ಸರ್ಪದೋಷಕ್ಕಿಂತಲೂ ಜಾಸ್ತಿ ಪ್ರಭಾವ ಬೀರೋದು ಪ್ರೇತ ದೋಷ. ಹೌದು, ಪ್ರೇತ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರ್ಪದೋಷ ನಿವಾರಣೆ ಮಾಡಿದ್ರೂ ಫಲ ಆಗೋದಿಲ್ಲ. ಕೇತುವಿನ ದೋಷ ಇದ್ದಾಗ ಪ್ರೇತದ ದೋಷ ಇರುತ್ತೆ ಆ ಮನೆಯಲ್ಲಿ, ತಂದೆಯ ಕಡೆ. ಶನಿ ಪ್ರೇತಕಾರಕನು ಹೌದು. ಈಗ ಜನಕ್ಕೆ ಭಕ್ತಿಗಿಂತ ಜಾಸ್ತಿ ಭಯ ಉಟ್ಕೊಂಡ್ಬಿಟ್ಟಿದೆ. ನಾಗದೋಷ ಅಂದ್ರೆ ಭಯ, ಆಮೇಲೆ ಅದನ್ನ ಇಟ್ಕೊಂಡು ದುಡ್ಡು ಮಾಡೋದು ಅಂದೇನೋ ನಡೆಯುತ್ತೆ. ಒಂದು ತುಂಬಾ ಅದೇ ನಡೀತಾ ಇರೋದು ಇವಾಗ. ಹಂಗಾಗಿ ಜನಕ್ಕೆ ಜ್ಯೋತಿಷ್ಯ ಅಂತಂದ್ರೆ ಬಹಳ ಬೇಸರ ಬಂದಿರೋದು. ಯಾಕೆ ಅಂತಂದ್ರೆ ಬರೀ ಆ ಪೂಜೆ ಹೇಳ್ತಾರೆ, ಈ ಪೂಜೆ ಹೇಳ್ತಾರೆ, ಇಷ್ಟೊಂದು ಪೂಜೆ ಮಾಡಿಸ್ತಾರೆ, ಏನೂ ಆಗೋದೇ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಇದು ಸರಿಯಾಗಿ ಯಾರು ಇದ್ರನ್ನ ಕರೆಕ್ಟ್ ಆಗಿ ಗೈಡ್ ಲೈನ್ಸ್ ಕೊಡೋದಿಲ್ಲ. ನಾನು ಅದೇ ಹೇಳೋದು, ಸರ್ಪದೋಷದಲ್ಲಿ 12 ಬಗೆ ಸರ್ಪದೋಷ ಇದೆ. ಮತ್ತೆ ಕಾಳ ಸರ್ಪದೋಷ ಇದ್ದಾಗ ಬರೀ ಸರ್ಪದೋಷ ನಿವಾರಣೆ ಮಾಡಿದ್ರು ಆಗಲ್ಲ. ರಾಹು ತಾಯಿಯ ಮಾತಾಮಹರಿಗೆ ಕಾರಕನಾಗ್ತಾನೆ, ಕೇತು ಪಿತೃಕಾರಕನಾಗ್ತಾನೆ. ಹಾಗಾಗಿ ಮಾತಾಮಹರ್ ಅಂತಂದ್ರೆ ತಾಯಿಯ ಕಡೆಯಿಂದ ಬರ್ತಕ್ಕಂತಹ ಮನೆಯವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತೆ. ರಾಹು ಶನಿಯ ಒಂದು ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ. ಶನಿವತ್ ರಾಹು ಅಂದ್ರೆ ಶನಿಯ ಕೆಲವು ಹೇಗೆ ನಡೆಯುತ್ತೆ, ಶನಿಯ ದಶೆದ್ದು ಇದೆಲ್ಲಾನು ಕೂಡ ರಾಹು ಎಂದು ಹಾಗೆ ನಡೆಯುತ್ತೆ, ಕುಜನದ್ದು ಹೇಗೆ ನಡೆಯುತ್ತೋ ಹಾಗೆ ಕೇತು ಎಂದು ನಡೆಯುತ್ತೆ ಅಂತ ಹೇಳಿ. ಶನಿ ಪ್ರೇತಕಾರಕನು ಹೌದು. ಹಾಗಾಗಿ ಮಾತಾಮಹರ ಕುಟುಂಬದಲ್ಲೆಲ್ಲಾನು ಕೂಡ ಪ್ರೇತಗಳ ಒಂದು ಬಾಧೆ ಇರುತ್ತೆ. ಈ ಕುಜನ ಯಾವಾಗ್ಲೂ ಕೂಡ ಇವನು ಅಪಮೃತ್ಯುಕಾರಕ ಕುಜ. ಹಾಗಾಗಿ ಅಪಮೃತ್ಯು ಆದವರೆಲ್ಲ ಪ್ರೇತಗಳಾಗಿ ಉಳಿದು ಹೋಗಿರ್ತಾರೆ. ಹಾಗಾಗಿ ಕೇತುವಿನ ದೋಷ ಇದ್ದಾಗ ಪ್ರೇತದ ದೋಷ ಇರುತ್ತೆ ಆ ಮನೆಯಲ್ಲಿ, ತಂದೆಯ ಕಡೆ. ಹಂಗಂದ್ರೆ ತಂದೆಯ ಕಡೆ ಯಾರಿಗಿದೆ, ತಾಯಿಯ ಕಡೆ ಯಾವ್ದಿದೆ ಅನ್ನೋದನ್ನ ಜಾತಕದಲ್ಲಿ ಪತ್ತೆ ಹಚ್ಕೊಳಕ್ ಸಾಧ್ಯ ಆಗತ್ತೆ. ಈ ಪ್ರೇತ ಸಂಸ್ಕಾರ ಅಥವಾ ಪ್ರೇತ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರ್ಪದೋಷ ನಿವಾರಣೆ ಮಾಡಿದ್ರೂ ಫಲ ಆಗೋದಿಲ್ಲ. ಸರ್ಪದೋಷಕ್ಕಿಂತಲೂ ಜಾಸ್ತಿ ಪ್ರಭಾವ ಬೀರೋದು ಪ್ರೇತ ದೋಷ. ಹೌದು, ಅದಕ್ಕೂ ಕಾರಣ ರಾಹು ಕೇತುಗಳೇನೆ. ಆದ್ರೆ ಅದನ್ನ ಮಾಡಿ ಇದನ್ನ ಮಾಡ್ಕೋಬೇಕಾಗತ್ತೆ. ಇದನ್ನೇ ಮಾಡಿಸ್ತಾನೆ ಇರ್ತಾರೆ, ಅವಾಗ ಪ್ರಯೋಜನ ಆಗೋದೇ ಇಲ್ಲ. ಆ ದೋಷ ನಿವೃತ್ತಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡಾಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಹೋಗ್ತಾರೆ. ಇದ್ದಕ್ಕಿದ್ದಾಗೇನೆ ಮೊನ್ನೆವರೆಗೂ ಹೆಂಗಿದ್ದಪ್ಪ ಅದೇನು ಅಷ್ಟು ಬೇಗ ಅಷ್ಟು ಚೇಂಜ್ ಆಗ್ಬಿಟ್ಟ ಅಂತಾರೆ. ಹೆಂಗ್ ಚೇಂಜ್ ಆದ ಅಂದ್ರೆ ಇವೆರಡೂ ನಡೆದಿದ್ರೆ